ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಜೇರಟ್ಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಏನಿದ್ದಾರೆ ಇವರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಅವರ ಅಧ್ಯಕ್ಷ ಸ್ಥಾನವನ್ನು ನಾವು ಕೆಳಗೆ ಇಳಿಸ್ತೀವಿ ಅಂತ ಕೆಲವು ಸದಸ್ಯರು ಭಯವನ್ನು ಬೀಳಿಸ್ತಾ ಇದ್ದಾರೆ. ಯಾಕೆಂದ್ರೆ ಈ ಒಬ್ಬ ಸದಸ್ಯ ಏನು ಮೊದಲು ಸದಸ್ಯ ಇದ್ರು, ಈಗ ಅಧ್ಯಕ್ಷರಾಗಿದ್ದಾರೆ. ಈ ಅಧ್ಯಕ್ಷರು ಸದಸ್ಯರಾಗೋಕ್ಕಿಂತ ಮುಂಚೆ ಕರ್ಮಚಾರಿಯಾಗಿ ಗ್ರಾಮ ಪಂಚಾಯತ್ನಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಆದರೆ ಈ ಒಬ್ಬ ಈಗ ಗ್ರಾಮ ಪಂಚಾಯತ್ ಅಧ್ಯಕ್ಷ ಏನಾಗಿದ್ದಾರೆ, ಅವರು ಕರ್ಮಚಾರಿಯಾಗಿದ್ರು. ಹಿಂದೆ ಕರ್ಮಚಾರಿಯಾದ ನಂತರ ಸದಸ್ಯರಾಗಿದ್ದಾರೆ. ಸದಸ್ಯರಾದಾಗ ಕರ್ಮಚಾರಿ ಏನಾಗಿದ್ರು, ಅದರ ಪೇಮೆಂಟ್ ಏನಿದೆ ಇವರ ಅಕೌಂಟಿಗೆ ಬಂದಿದೆ. ಏನಾಗಿದೆ, ಕರ್ಮಚಾರಿಯಾಗಿದ್ದವರು ಸದಸ್ಯರಾದಾಗ ಅವರು ಶಿಕ್ಷಿತರಲ್ಲ, ಶೈಕ್ಷಣಿಕವಾಗಿ ಅವರು ಮುಂದೆ ಬಂದವರಲ್ಲ, ಶಿಕ್ಷಣ ಅವ್ರಿಗೆ ಗೊತ್ತಿಲ್ಲ. ಅವರು ಬಂದಿದೆ ಹಣ ಅಂತ ತೆಗೆದುಕೊಂಡಿದ್ದಾರೆ. ಅವರು ಮುಂದೆ ಅಧ್ಯಕ್ಷ ಕೂಡ ಆಗಿದ್ದಾರೆ. ಅಧ್ಯಕ್ಷರಾದ ನಂತರ ಅವರ ಗಮನಕ್ಕೆ ಬಂದ ನಂತರ ಈ ರೀತಿ ಮಾಡಬಾರ್ದು ನಾವು ಅಂತ ಅವರ ಗಮನಕ್ಕೆ ಬಂದಾಗ ಎಲ್ಲ ಅಧಿಕಾರಿಗಳಿಗೆ ಕ್ಷಮಾಪಣಾ ಪತ್ರವನ್ನು ಬರೆದಿದ್ದಾರೆ, ಸಚಿವರಿಗೆ ಕ್ಷಮಾಪಣೆ ಪತ್ರವನ್ನು ಬರೆದಿದ್ದಾರೆ. ಅದು ಕೂಡ ಅಂಗೀಕಾರ ಆಗಿದೆ. ಇಷ್ಟೆಲ್ಲ ಆದರೂ ಕೂಡ ಅಲ್ಲಿರ್ತಕ್ಕಂತಹ ಕೆಲ ಗ್ರಾಮ ಪಂಚಾಯತ್ ಸದಸ್ಯರು ಅಂದರೆ ಮಾಜಿ ಅಧ್ಯಕ್ಷರು, ಈಗಿನ ಅಧ್ಯಕ್ಷರಾದಂಥ ಈ ಮಹಿಳೆಗೆ ಅಂಜಿಕೆಯನ್ನು ಹಾಕ್ತಾ ಇದ್ದಾರೆ. ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಯನ್ನ ಮಾಡ್ತಾ ಇದ್ದಾರೆ. ನಾನು ಕೆಳಜಾತಿಯವನಾಗಿದ್ದರಿಂದ ನನ್ನ ಕೈ ಕೆಳಗೆ ಅವರು ಕೆಲಸ ಮಾಡೋದಕ್ಕೆ ಹಿಂಜರಿತಾ ಇದ್ದಾರೆ ಎಂದು ಆರೋಪವನ್ನು ಅವರು ಮಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನೀವೇ ನೋಡ್ಕೊಂಡು. ತಾಲೂಕಿನ ಜೇರಟ್ಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರುದ್ರಾಕ್ಷಿ ಗಂಡ ಸಂಜೀವ್ ಕುಮಾರ್ ಅವರು ಮಾತನಾಡಿ, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ನನ್ನ ಅಧ್ಯಕ್ಷ ಸ್ಥಾನದಿಂದ ಉಚ್ಚಾಟನೆ ಮಾಡಬೇಕು ಎಂದು ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯರಾಗೋದಕ್ಕಿಂತ ಮೊದಲು ಕರ್ಮಚಾರಿಯಾಗಿ ಕೆಲಸ ಮಾಡ್ತಾ ಇದ್ದೆ. ತದನಂತರ ಜನರು ಚುನಾವಣೆಯಲ್ಲಿ ನಿಲ್ಲಿಸಿ ಸದಸ್ಯರಾಗಿ ಆಯ್ಕೆ ಮಾಡಿದ್ರು. ಆದರೆ ನಾನು ಯಾವುದೇ ಓದು ಬರಹ ಗೊತ್ತಿರದ ಹಿನ್ನೆಲೆಯಲ್ಲಿ ಕರ್ಮಚಾರಿ ಕೆಲಸಕ್ಕೆ ಮೊದಲು ರಾಜೀನಾಮೆ ಕೊಡುವುದು ತಿಳಿದಿರಲಿಲ್ಲ. ನಂತರ 2ನೇ ಅವಧಿಗೆ ನನ್ನನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಗ್ರಾಮಸ್ಥರು ಹಾಗೂ ಸದಸ್ಯರು ಆಯ್ಕೆ ಮಾಡಿದ್ರು. ಆಗ ನಾನು ಅಧ್ಯಕ್ಷೆಯಾಗಿ ಗ್ರಾಮದಲ್ಲಿ ಉತ್ತಮ ಕೆಲಸ ಮಾಡಬೇಕು ಎನ್ನುವಷ್ಟರಲ್ಲಿಯೇ ಮಾಜಿ ಅಧ್ಯಕ್ಷರಾದ ಪೀರಪ್ಪ ಯಾತ್ನೂರ್ ಹಾಗೂ ಇನ್ನಿತರರು ನನ್ನನ್ನು ಕರ್ಮಚಾರಿಯಾಗಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಸಂಬಳ ತೆಗೆದುಕೊಂಡಿದ್ದು ನನ್ನನ್ನು ಅಧ್ಯಕ್ಷ ಸ್ಥಾನದಿಂದ ಅಮಾನತು ಮಾಡಬೇಕೆಂದು ಹೇಳುತ್ತಿದ್ದಾರೆ. ಅದರಂತೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲಿಖಿತ ರೂಪದಲ್ಲಿ ಉತ್ತರ ನೀಡಿದ್ದೇನೆ. ನಾನು ಗ್ರಾಮ ಪಂಚಾಯತ್ ಸದಸ್ಯರಿರುವ ಮೊದಲು ಸಿಪಾಯಿ ಕರ್ಮಚಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೆ. ನನಗೆ ಗೊತ್ತಿಲ್ಲದೆ ಕೆಲವು ತಿಂಗಳ ವೇತನ ಪಡೆದಿದ್ದೇನೆ. ಅದಕ್ಕೆ ಮೇಲಧಿಕಾರಿಗಳಿಗೆ ಉತ್ತರವೂ ಕೂಡ ನೀಡಿದ್ದೇನೆ. ಆದರೆ ಕೆಲವರು ನಮ್ಮನ್ನೇ ಟಾರ್ಗೆಟ್ ಮಾಡಿ ಅನೇಕರು ನನ್ನ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ. ಅದೇ ರೀತಿಯಾಗಿ ನಾನು ಕೆಳಜಾತಿ ಎಂಬ ಅಸೂಹೆಯಿಂದ ನನ್ನ ಕೈ ಕೆಳಗೆ ಕೆಲಸ ಮಾಡಬೇಕು ಎಂಬುದು ಗೊತ್ತಾಗಿ ಅವರು ಈ ರೀತಿ ಮಾಡುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಸ ಹುಡುಕ್ತಿದ್ದೇವ್ರಿ, ದಿನ ಕೂಲಿ ಐತೆ ಮಾಡ್ತಿದ್ದೇವ್ರಿ. ನಮಗೆ 2,500 ರೂಪಾಯಿ ಕೊಡ್ತಿದ್ರಿ, ಸುಮ್ಮನೆ ದಿನಗೂಲಿ ಪಗಾರ ಅಂತ ಹೇಳ್ರಿ. ಹಿಂದ್ರಗಡೆ ಊರನ್ ಮಂದಿ ನಮಗೆ ನಿಂದಿರಿಸಿ ಮೆಂಬರ್ ಮಾಡಿದ್ರಿ. ಮೆಂಬರ್ ಆದಗಡೆ ಹಿಂದ್ರಗಡೆ ಶಿರ್ಸು ಅಂತೇಳಿ ಚೇರ್ಮನ್ ಆದ್ರಿ. ಹಿಂದ್ರಗಡೆ ಅಶೋಕ್ ಅಂತೇಳಿ ಆದ್ರಿ. ಹಿಂದ್ರಗಡೆ ಇವರು ಪೀರಪ್ಪ ಅಂತೇಳಿ ಆದ್ರಿ. ಇವರು ಹಿಂದ್ರಗಡೆ ಆಗನ ನಾವು ಆದೇವ್ರಿ. ನಾವು ಆಗನ ನಾವು ಲಾವೇರಿವಿ ಅದು ಇವಿ ಅಂತಾರ್ರಿ. ಆದ್ರೆ ಇವ್ರು ನಮಗೇನು ಹೇಳಿಲ್ರಿ, ಇದು ಹಿಂಗೆ 2 ನೌಕರಿ ಮಾಡಬಾರ್ದಂತೇಳಿ. ಹಿಂದ್ರಗಡೆ ನಾವು ಚೇರ್ಮನ್ ಆಗನ ಅವರು ಏನು ಹೊಟ್ಟೆಗೆ ಇದು ಬರ್ತನ್ರಿ, ನಮ್ಮ ಮ್ಯಾಗ ಕಂಪ್ಲೇಂಟ್ ಮಾಡಿದ್ರು. ಅವ್ರು ಏನು ಕಂಪ್ಲೇಂಟ್ ಮಾಡ್ತಾರೆ? ಕಂಪ್ಲೇಂಟ್ ಏನು ಯಾವ ಕೆಲಸ ಆಲಾರ್ದಂಗೆ ರೀ, ಯಾವ ಬಿಲ್ ಆಲಾರ್ದಂಗೆ ತನ್ನ ವಾರ್ಡಿನ ಮಂದಿ ನಮಗೆ ನೀರ ಲೈಟ ಅದು ಇದು ಕೇಳಕ್ಕೆ ಬರ್ತಾರೆ ರೀ. ನಾವು ಮಾಡಿಸ್ಕೊಟ್ಟಿವಿ ರೀ, ಅವ ಮಾತ್ರ ಊರು ಬಿಟ್ಟು ಹೋಗ್ಯಾನ್ರಿ. ಏನು ಮಾಡೋದಿಲ್ಲ ಏನಿಲ್ಲ ರೀ, ಸುಮ್ಮ ಅದು ಕಂಪ್ಲೇಂಟ ಇದು ಕಂಪ್ಲೇಂಟ್ ಅಂತೇಳಿ ಹಾಕಲತ್ತಾರ ಅವ್ರು. ನಮ್ಗೆ 2,500 ರೂಪಾಯಿ ಕೊಡ್ತಿದ್ರಿ, ಸುಮ್ಮ ದಿನಗೂಲಿ ಅಂತ ಕೊಡ್ತಿದ್ರಿ. ಆಯ್ತಾ, ನಾವು ಸುಮ್ಮ ಅದು ಮೆಂಬರ್ ನಮ್ಗೆ ಗೊತ್ತಿದ್ದಿಲ್ಲ, ನಾವಂತರ ಕಲೀಲಾರ್ದವ್ರು ಇದ್ದೇವಲ್ಲ ರೀ, ನಮ್ಗೆ ಗೊತ್ತಿಲ್ಲ ರೀ. ಮೆಂಬರ್ ಆದ್ಮೇಳಕ್ಕೂ ಅಮೌಂಟ್ ಬಂದಿದ್ದಿಲ್ಲ ರೀ. ಹಿಂದ್ರಡಿ ಪೀರಪ್ಪ ಯಾತ್ನೂರು ಚೇರ್ಮನ್ ಆದಗಳೇನೇ ಮಾಡ್ಯಾನ್ರಿ ನಮಗೆ. ಹ್ಞೂ, ಮೊದಲು ಸುಮ್ಮ ದಿನಗೂಲಿ ಅಂತೇಳಿ ಕೊಟ್ಟಾರ ನಮಗೆ. ಹಿಂದ್ರಡಿ ಚೇರ್ಮನ್ ಆಗಿವ್ರಿ. ಹಾಂ, ಹ್ಞೂ ಕೊಟ್ಟಿವ್ರಿ. ಬೆಂಗಳೂರಿಗೂ ಹೋಗಿ ಬಂದೀವ್ರಿ, ಅಲ್ಲಿ ಹೋಗಿ ಹಾಜರಾಗಿ ಬಂದೀವ್ರಿ. ಹಿಂದೆ ಶಮೆ ಐತೇಳಿ ಬರ್ದಾರ್ರಿ. ಇವ್ರು ಕೂತು ಆಟ ಮಾಡತ್ತಾರೆ ಪಂಚಾಯತ್. ಏನು ಉದ್ದೇಶ ಯಾರಿಗೆ ಗೊತ್ತ, ನಮಗ್ರೆ ಗೊತ್ತಿಲ್ಲ. ಅಂದ್ರೆ ಆ ಬಡದ ಕೆಲಸ ಅಂತೇಳಿ ಹಿಂಗೆ
ಯಾವ ಮಾಡಿಬಿಡ್ಬಾರ್ದು. ಸಫಾಯಿ ಕರ್ಮಚಾರಿ ರಾಜಾರಾಮಿ ಕೊಟ್ಟು ಅಧ್ಯಕ್ಷೆ ಆಗಿದ್ದೇವ್ರಿ. ಆದ ನಂತರ ಇವು ನಮಗೆ ಮ್ಯಾಗ ಕಂಪ್ಲೇಂಟ್ ಮಾಡಿದ್ರಿ ಪೀರಪ್ಪ ಯಾತ್ನೂರು ಅಂತೇಳ್ರಿ, ಈರಯ್ಯ ಹಿರಮಠ ರೀ, ಮಾಂತಯ್ಯ ಹಿರಮಠ ರೀ ಮಾಡಿದ್ರಿ. ನಮ್ಮದು ಮಾದಿಗ ಕಾಸ್ಟ್ ರೀ, ನಾವು ಬೆಳೆ ಕುಡಬಾರ್ದಂತೂ ಹಿಂಗೆ ಉದ್ದೇಶಲಿದ್ದ ನಮ್ಮ ಕೈ ತೆಳಗೆ ಕೆಲಸ ಮಾಡ್ಬೇಕಂದು ನಮಗೆ ಈ ಟೈಪ್ ಮಾಡ್ಲಕತ್ತಾರ. ಯಾವ್ಯಾವ ಒಂದು ಕೆಲಸ ಮಾಡಿಕೊಡಲಾಗ್ಯಾರ ರೀ ಪಂಚಾಯತಿ ಒಳಗೆ. ಒಟ್ಟೆ ಯಾವ ಸಭೆ ಇಲ್ಲ, ಒಟ್ಟೆ ಏನೂ ಇಲ್ಲ, ಒಟ್ಟೆ ಏನೇನೇನು ಮಾಡಿಕೊಡಲಾಗ್ಯಾರ ರೀ. ನಮಗೆ ಇವು ಹೊಸ ಲೆಟರ್ ನಾವು ಹಾಕಿದ್ದೇವ್ರಿ, ಮತ್ತು ನಮಗೆ ಇವು ಹಾಳೆ ಬಂದಾವ್ರಿ ಇವು ಲೆಟ್ರ್ಗಳು. ಕ್ಷಮಾಪಣೆ ಪತ್ರ ಏನು ಬರ್ತಿದ್ರಿ ನೀವು? ಕ್ಷಮಾಪಣೆ ಪತ್ರ ಬರ್ದೀವ್ರಿ. ನಮಗೂ ಎಲ್ಲ ಮಾಫಿ ಐತೇಳಿ ಅವರು ಬರೆದು ಹಾಕ್ಯಾರ್ರಿ. ಅಲ್ಲಿ ಮ್ಯಾಗ ಅಧಿಕಾರಿಗಳೇ ನಮಗೆ ಇದು ಮಾಡಿಬಿಟ್ಟಾರೆ, ಮಾಫಿ ಅಂತೇಳಿ ಬರದಾರ್ರಿ. ಇವ್ರ ಉದ್ದೇಶಲಿದ್ದು ಮಾಡ್ಲಕತ್ತಾರ್ರಿ. ಉದ್ದೇಶ ಏನು ರೀ ಅವ್ರದ್ದು? ನಮ್ಮ ಕೈ ತೆಳಗೆ ಮಾಡ್ಬೇಕು ಕೆಲಸ. ನಮ್ಮದು ಮಾದಿಗ ಕಾಸ್ಟ್ ರೀ, ಇವ್ರಿಗೆ ಬೆಳಗ್ಗೆ ಹುಡ್ಬಾರ್ದಂದು, ಒಟ್ಟು ಪಂಚಾಯತ್ಯಾಗ ಇವ್ರಿಗೆ ಕಾಲು ಹಿಡ್ಕೊಡ್ಬಾರ್ದಂದು. ಅದು ವಶೀಕರಣ ಭೀ ಅದನ್ನು ಮಾಡ್ಯಾರಿ ಸರ. ಅದನ್ನು ಮಾಡಿದ್ರೆ ನಮಗೆ ಪಂಚಾಯತ್ಯಾಗ ಫಸ್ಟ್ ಚೇರ್ಮನ್ ಆಗೋ ಟೈಮಿಗೆ ಅದನ್ನು ಮಾಡ್ಯಾರಿ ವಶೀಕರಣ ಅಂತೇಳಿ. ಅದು ಕುರ್ಚಿ ಅಧ್ಯಕ್ಷ ಸ್ಥಾನವಲ್ಲ ಅನ್ನಂಗೆ ಆತಿತ್ತು ರೀ ನನಗೆ. ಒಟ್ಟು ಅಲ್ಲಿ ಹೋದ್ರೆ ಕೈ ಕಾಲು ನಡ್ಗಂಗೆ ಆತೀವಿ ರೀ. ಈ ಟೈಪ್ ಮಾಡ್ಯಾರಿ ಪೀರಪ್ಪಣ್ಣವ್ರಿ. ಈ ಟೈಪ್ ಮಾಡಿದ್ರೆ ಭೀ ನಾವು ಏನೂ ಇದು ಮಾಡಿಲ್ಲ ರೀ. ಈಗ ಮಾತ್ರ ನಮಗೆ ಭಾಳ ಕುತ್ತಿಗೆ ತಂದಾರಿ. ಪೀರಪ್ಪ ಯಾತ್ನೂರು ರೀ, ವೀರಯ್ಯ ಹಿರಮಠ ರೀ, ಆಯಿತಾ, ಮಾಂತಯ್ಯ ಮಡಪತಿ ರೀ. ಬೇಕಂತೇಳಿ 3 ಮಂದಿ ನೋಡಿರಿ. ಮುಂದೆ ಇದರಂಥದ್ದೇ ಮಾಡಿದ್ರೆ ನಾವು ಮ್ಯಾಗ ಏನರ ಹೋಗ್ಬೋದು ರೀ. ನಾವು ಹೋಗಿ ನಮಗೇನು ಮಾಡಿಕೊಡಲಾಗ್ಯಾರ ರೀ. ಪಂಚಾಯತಿ ನಮ್ಮ ಕಾಸ್ಟ್ ಮಾದಿಗ ಅದ ರೀ, ನಮ್ಮ ಕೈ ತೆಳಗೆ ಮಾಡ್ಬೇಕಂತೂ ಉದ್ದೇಶಲಿದ್ದ ನಮಗೇನು ಮಾಡಿಕೊಡಲಾಗ್ಯಾರ ರೀ ಕೆಲಸ. ಊರಾಗ ಮಂದಿಗೆ ನೀರು ಕರೆಂಟ ಪ್ರಾಬ್ಲಮ್ ಅದ ರೀ, ರಸ್ತೆ ಒಟ್ಟೆ ಯಾವುದು ಅಡ್ಡಿ ತಡಿ ಮಾಡ್ಲಕತ್ತಾರಿ. ಮತ್ತು ಹೆಂಗೆ ನೀವೇ ನೇಮ ಕೊಡ್ಬೇಕು ರೀ ಸರ್ ನಮಗೆ. ಆಯ್ತು ನಾನು ಲಾವೇರಿನಿ ಅದು ವಿನಿ ಅಂತಾರೆ ಸರ ಇವರು ಪೀರಪ್ಪ ಯಾತ್ನೂರು ಅಣ್ಣವ್ರಿ. ಆದ್ರೆ ನಾವು ಅವ್ರಿಗೆ ಅಣ್ಣ ಬಿಟ್ಟು ಮತ್ತೆ ಏನೂ ಇದು ಮಾಡಿಲ್ಲ ರೀ. ಅವ್ರು ನಮಗೆ ಏಕವಚನಲಿದ್ದು ಮಾತಾಡ್ತಾರೆ ರೀ ಸರ. ಅಕ್ಕಿ ಈಕಿ ಅಂತೇಳಿ ಮಾತಾಡ್ತಾರೆ ರೀ. ಆಯಿತಾ, ಅಕ್ಕಿ ಏನು ಮಾಡ್ತಾಳೆ, ಈಕಿ ಏನು ಮಾಡ್ತಾಳೆ, ಆಕಿನ ಗಂಡ ಏನು ಮಾಡ್ತಾನೆ, ಗಂಡನ ಭಾಳ ಅದನ್ನು ನೋಡ್ಕೊಂಡು ಬಿಡ್ತೀನಿ ಆಯ್ತು ಹಿಂಗೆ ಅಂತಾನೆ ರೀ ಸರ. ಆದ್ರೆ ನಾವೇನು ಅವನಿಗೇನು ಅಂಜಿಲ್ಲ ರೀ, ಅವನಿಗೇನು ನಾವು ಅಂಜಿಲ್ಲ ರೀ. ನಮ್ಮ ಕೆಲಸ ನಡೆಯಂಗೆ ನಡೆದದ ರೀ. ನಾವು ಆ ಥರ ಸುಳ್ಳು ಯಾವುದು ಬೋಕಸ್ ಮಾಡಿಲ್ಲ ರೀ. ಅವ ಮೊದಲು ಬೋಗಸ್ನು ಮಾಡಿ ಪಂಚಾಯತ್ಯಾಗ 21 ಲಕ್ಷ ಎತ್ಕೊಂಡು ತಿಂದು ಹೋಗ್ಯಾನ ರೀ. ನಾವು ಆ ಥರ ಮಾಡಿಲ್ಲ ರೀ. ನಮ್ಮ ಊರಾಗ ನಮಗೆ ನೀರ ಪಂಚಾಯತ್ ನಾವು ಕೈಲಿ ಹಾಕಿರೋ ಕೆಲಸ ಮಾಡೀವ್ರಿ ಸರ್. ಆದ್ರೆ ನಮಗೆ ಅಕ್ಕಿ ಇಕ್ಕಿ ಎಲ್ಲಾರ್ದಂಗೆ ನನ್ನ ಗಂಡಗೆ ಯಾವುದು ಅವ್ನಿಗೆ ನೋಡ್ಕೋತೀನಿ ಅಥವಾ ಎಲ್ಲಾರ್ದಂಗೆ ಮಾಡ್ಬೇಕು ರೀ ಸರ್. 4 ಮಕ್ಳು ಅವ್ರು ನಮ್ಮ ಹೋಗಾರಿ ಗಂಡ ನಾವು ನನ್ನ ಗಂಡ ನಾವೆಲ್ಲ ಒಕ್ಕಲ್ತನ ಮಾಡೋ ಮಂದಿರಿ. ನಮ್ಮ ಗಂಡಗ ಪಿಂಡಿಗೆ ಏನು ರೀ ಆದ್ರೆ ಅವ್ರ 3 ಬರ್ತದೆ ನೋಡ್ರಿ ಸರ್. ನಮಗೆ ಊರಾನ ಮಂದಿ ನಿಂದ್ರಿಸಿ ಮಾಡ್ಯಾರಿ, ನಮಗೆ ಜನ ತಂದಾರ್ರಿ, ಜನ ಮಾಡ್ಯಾರಿ ಅಧ್ಯಕ್ಷ.